ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಧು ವಿಮನ್ ಬ್ಲಾಗ್ಸ್. ಹ್ಯಾಪಿ ಸಂಡೇ. ಸೊ ಇವತ್ತು ನಾನು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಫ್ ಮೆಣಸು ತೊಗೊಂಡಿದ್ದೀನಿ, ಅರ್ಧ ಟೊಮ್ಯಾಟೊ, 1-2 ಸ್ಪೂನ್ ಆಫ್ ಹುರ್ಗಡ್ಲೆ ಮತ್ತು 1-2 ಇಂಚಷ್ಟು ಶುಂಠಿ, ಮೆಣಸಿನ್ಕಾಯಿನಲ್ಲಿ 1 ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ತೊಗೊಂಡಿದ್ದೀನಿ, ಮತ್ತು ಚಕ್ಕೆ ಲವಂಗ, ಚಕ್ಕೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಲವಂಗ ಕಡಿಮೆ ತೊಗೊಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ನಾನು 2 ಥರ ರುಬ್ಕೊತೀನಿ. ಅದಷ್ಟು ಒಂದು ಈ ಕಡೆ ತೆಂಗಿನಕಾಯಿ ಮತ್ತು ಗಸಗಸೆ ಇದು ಮಾತ್ರ ಸಪ್ರೇಟಾಗಿ ರುಬ್ಕೋಬೇಕು. ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಬನ್ನಿ ಬೇಗ ಹೇಗೆ ಮಾಡೋದಂತ ನೋಡೋಣ. ಸೊ ಎಲ್ಲ ನಾರ್ಮಲಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಾವು ಹುರ್ಕೊಂಡು ಮಾಡೋದ್ರಿಂದ ಬೇಗ ಆಗೋಗ್ಬಿಡುತ್ತೆ ಸಾರು, ಯಾಕಂದರೆ ಮಸಾಲ ಇನ್ನೂ ಬೇಯಬೇಕಂತ ಅನ್ಸಲ್ಲ, ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ಹುರ್ಕೊಂಡಿರ್ತೀವಿ. ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ತೋರಿಸಿದ್ದಲ್ಲ ತೆಂಗಿನಕಾಯಿ ಗಸಗಸೆ ಬಿಟ್ಟು ಪ್ರತಿಯೊಂದು ನಾನು ತೋರಿಸಿದ್ದು ಎಲ್ಲ ಹಾಕ್ಕೋಬೇಕು. ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಹುರ್ಗಡ್ಲೆ, ಸೊ ಪ್ರತಿಯೊಂದು ಕೊನೆಗೆ ಧನಿಯಾ ಪೌಡ್ರ್ ನಾನು ನಿಮಗೆ ತೋರಿಸಿಲ್ಲ. ಕೊನೆಗೆ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಅರ್ಧ ಅಷ್ಟು ಟೊಮ್ಯಾಟೊ ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಸೊ ಚೆನ್ನಾಗಿ ಹುರ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಪ್ರತಿಯೊಂದು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಫ್ರೈ ಆಗಿರಬೇಕು. ಸೊ ಚೆನ್ನಾಗಿ ಫ್ರೈ ಆದ ನಂತರ ಧನಿಯಾ ಪೌಡ್ರು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿ ಸೀದ್ಸೋಕೆ ಹೋಗಬೇಡಿ. ಇದಾದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಸೊ ಧನಿಯಾ ಪೌಡ್ರ್ ಹಾಕ್ಕೊಂಡು ನಾವು ಹುರ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸೀದೋಗ್ಬಿಡುತ್ತೆ ಪೌಡ್ರು. ಸೊ ಅದರಿಂದ ಧನಿಯಾ ಕಾಳು ಹಾಕೋದ್ರಿಂದ ತೊಂದರೆ ಇಲ್ಲ. ಧನಿಯಾ ಕಾಳು ಹಾಕ್ತೀನಿ ಅಂತಂದರೆ ಜೊತೆಯಲ್ಲೇ ಹುರ್ಕೋಬೋದು. ಇಲ್ಲ ನಾನು ಧನಿಯಾ ಪೌಡ್ರ್ ಹಾಕ್ಕೊತೀನಿ ಅಂತಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಟನ್ ಸಾರು. ಸೊ ನೋಡಿ ನಾನು 2-2.5 ಸ್ಪೂನ್ ಆಫ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರು. ನಾನಿಲ್ಲಿ 1.5 kg ಅಷ್ಟು ಮಟನ್ ತೊಗೊಂಡಿದ್ದೀನಿ ಅದರಿಂದ. ಸೊ ನೀವು ಇದೇ ಅಳತೆಯಲ್ಲಿ ಮಾಡಿ ಮೆಜರ್ಮೆಂಟಲ್ಲಿ ಸಾರು ಸಿಕ್ಕಾಪಟ್ಟೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಂಗೆ ಸಾಕು ಅಂತಂದರೆ ಓಕೆ ಪರವಾಗಿಲ್ಲ. ಸೊ ಮಿಕ್ಸಿಗೆ ಹಾಕ್ಕೊಂಡು ಅದು ಆರಿದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೊ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಂತರ ಅದಾದಮೇಲೆ ಗಸಗಸೆ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸೊ ಇದಿಷ್ಟು ಆದಮೇಲೆ ಸೊ ನೋಡಿ ನಾನು ಮಟನ್ ಫ್ರೆಶ್ ಆಗಿದ್ದೀನಿ, ನಾನು ವಾಶ್ ಮಾಡಿಲ್ಲ. ಸೊ ಹಾಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತೆಗೆದುಬಿಟ್ಟು. ಇಷ್ಟು ಫ್ರೆಶ್ ಆಗಿದೆ. ಸೊ ಈ ಥರ ಒಂದು ತುಂಬ ರೆಡ್ಡಿಶ್ ಆಗಿರಬೇಕು ಮಟನ್ನು. ವೈಟ್ ಆಗಿರುತ್ತೆ, ಅದು ಚೆನ್ನಾಗಿರಲ್ಲ. ಈ ಥರ ರೆಡ್ಡಿಶ್ ಆಗಿದ್ದರೆ ತುಂಬ ನಾಟಿ ಮರಿ ಅಂತ ಹೇಳ್ಬೋದು. ಯಾವತ್ತೇ ಆಗಲಿ ನಾವು ಮೇಕೆ ಮಟನ್ ತೊಗೋಬೇಕು, ಕುರಿ ಮಟನ್ ತೊಗೊಳಕ್ಕೆ ಹೋಗಬಾರ್ದು. ಕುರಿ ಮಟನ್ ಸಿಕ್ಕಾಪಟ್ಟೆ ಜಿಡ್ಡಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ, ಕೊಲೆಸ್ಟ್ರಾಲು. ಅದು ಮೇಕೆ ಮಟನ್ನಲ್ಲಿ ಏನೂ ಜಿಡ್ಡಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ. ನೀವು ಅಂಗಡಿಯಲ್ಲಿ ಹೇಳಬೇಕು ನೀವು ಅವರಿಗೆ ಮೇಕೆ ಮಟನ್ ಕೊಡಿ ಅಂತ. ನೋಡಿ ವಾಶ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಸೊ ಸ್ವಲ್ಪ ಬೆಳ್ಳಗೆ ಬರುತ್ತೆ, ಅದು ತುಂಬ ರೆಡ್ಡಿಶಾಗಿ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆ ಹಾಕ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ನಾನು ರುಬ್ಕೊಳ್ಳುವಾಗ ಏಲಕ್ಕಿ ಹಾಕ್ಕೊಳ್ಳಿ. ಏಲಕ್ಕಿ ಹಾಕ್ಕೊಳ್ಳೇಬೇಕಾಗುತ್ತೆ ನಾವು. ಸೊ ಏನೇ ಒಂದು ಅಜೀರ್ಣನೂ ಆಗೋಲ್ಲ ಮತ್ತು ದೃಷ್ಟಿ ಏನೇ ಇದ್ರೂ ಹೋಗ್ಬಿಡುತ್ತೆ ಏಲಕ್ಕಿ ಹಾಕೋದ್ರಿಂದ. ಸೊ ಟೇಸ್ಟು ಇರುತ್ತೆ ಸಾರು. ಇಷ್ಟು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಬಿಟ್ಕೋಬೇಕು. ನೀವು ಅಂಗಡಿಯಲ್ಲಿ ಹೋಗಿ ಕೇಳಬೇಕು ನಮಗೆ ಮೇಕೆ ಮಟನ್ ಕೊಡಿ ಅಂತ, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಅದು ಕುರಿ ಮಟನ್ ಹಾಕ್ಬಿಡ್ತಾರೆ ಅವರು. ಸೊ ಮೇಕೆ ಮಟನ್ ಅಂತಲೇ ಕೇಳಬೇಕು ನೀವು. ಪುದೀನ ಹಾಕ್ಕೊಳ್ಳಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಗಮ್ ಅಂತ. ಸೊ ನೀವು ಅಂಗಡಿಲಿ ಹೋಗಿ ಕೇಳಬೇಕು ನೀವು ಮೇಕೆ ಮಟನ್ ಕೊಡಿ ಅಂತ. ಅವರು ಕುರಿ ಮಟನ್ ಕೊಟ್ಬಿಡ್ತಾರೆ. ಕುರಿ ಮಟನು ಆದಷ್ಟು ನಾವು ತಿನ್ನಬಾರ್ದು, ಅದು ಒಳ್ಳೆಯದಲ್ಲ, ಕೊಲೆಸ್ಟ್ರಾಲು. ಮೇಕೆ ಮಟನು ಜಿಡ್ಡಿರಲ್ಲ. ಸೊ ನಾವು ಮಟನ್ ಸಾರು ತಿಂತಾಯಿದ್ರೆ ಜಿಡ್ಡಿರಬಾರ್ದು ಯಾವುದೇ ಒಂದಾಗಲಿ. ತುಂಬಾ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಸೊ ನಾವು ಆದಷ್ಟು ಮೇಕೆ ಮಟನ್ನೇ ತಿನ್ನಬೇಕು. ಸೊ ಇದನ್ನು ಚೆನ್ನಾಗಿ ನೀರೆಲ್ಲ ಎಂಬ್ರಿದ್ಮೇಲೆ ನಾವು ಮಸಾಲ ರುಬ್ಕೊಂಡಿದ್ವಲ್ಲ ಆ ಥರ ಒಂದೊಂದಾಗಿ ನಾವು 2 ಥರ ಮಸಾಲ ರುಬ್ಕೊಂಡಿದ್ವಲ್ಲ ಆ ಥರ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಕೂಗಿಸ್ಕೋಬೇಕಾಗುತ್ತೆ. ಒಂದು 5-7 ವಿಸಿಲ್ ಕೂಗಿಸ್ಕೊಳ್ಳಿ. ಸೊ ಚೆನ್ನಾಗಿ ನೀರು ಹಾಕ್ಕೊಳ್ಳಿ, ಅಂದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಟನ್ ಸಾರು ಆದಷ್ಟು ಸ್ವಲ್ಪ ಗಟ್ಟಿ ಇರಬೇಕು. ಚಿಕನ್ ಸಾರು ನೀರು ಥರ ಇದ್ದಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಮಟನ್ ಸಾರು ತುಂಬ ನೀರು ಹಾಕ್ಬಿಟ್ರೆ ಟೇಸ್ಟ್ ಇರೋಲ್ಲ. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 7 ವಿಸಿಲ್ ಹಾಕಿ. ಸೊ ಸಾರು ತುಂಬ ಚೆನ್ನಾಗಿ ಆಗಿಬಿಡುತ್ತೆ, ಘಮ ಘಮ ಅಂತ ಇರುತ್ತೆ. ಮುದ್ದೆಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮರೀದೆ ಟ್ರೈ ಮಾಡಬೇಕು. ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ತುಂಬ ಈಸಿಯಾಗಿ ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ, ಬೇಗನೆ ಆಗೋಗ್ಬಿಡುತ್ತೆ. ಸೊ ನೋಡಿ ಮತ್ತೆ
ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇವಾಗ ಸಖತ್ತಾಗಿರೋ ಸೂಪರಾಗಿರೋ ತುಂಬ ಟೇಸ್ಟಿಯಾಗಿರೋ ಮಟನ್ ಸಾರು ರೆಡಿಯಾಗಿದೆ. ಸವಿಯಲು ಮುದ್ದೆಗೆ ಅನ್ನಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.